ಅದೇ ನಿನ್ನೆ ಅರೌಂಡು 6:45 PM ಸಾಯಂಕಾಲ ನಿನ್ನೆ ಸಂಜೆ ನಮ್ಮ ಮಗ ಗುರುಮೂರ್ತಿ ಅಂತ ಬೆಸ್ಕಾಮಲ್ಲಿ ಲೈನ್ಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ S13 ಸಬ್ ಡಿವಿಷನಲ್ಲಿ. ಅವರು ನಿನ್ನೆ ಕರ್ತವ್ಯ ಮುಗಿಸ್ಕೊಂಡು ಹೊರಗಡೆ ಸಿಲ್ಕ್ ಬೋರ್ಡ್ ಹತ್ರ ಇದು 2 ವೀಲರಲ್ಲಿ ಬರಬೇಕಾದ್ರೆ ಸ್ಕೂಟಿಯಲ್ಲಿ ಅವರು ಮಿಸ್ಸಸ್ಸು ಮತ್ತು ಮಗಳು ಇವ್ರ ಜೊತೆಯಾಗಿ ಬೈಕಲ್ಲಿ ಬರುವಾಗ BMTC ಬಸ್ ಅಜಾಗೃತಿಯಿಂದ ರ್ಯಾಶ್ ನೆಗ್ಲಿಜೆನ್ಸಿಂದ ಅವರು ಡಿಕ್ಕಿ ಹೊಡೆದು ಬಸ್ಸಿನ ಹಿಂದಿನ ಚಕ್ರ ಹರಿದು ಅವು ಬಂದು ಆಕ್ಸಿಡೆಂಟಲ್ಲಿ ಡೆತ್ ಆಗಿ ಮೃತಪಟ್ಟಿದ್ದಾರೆ. ಸೀಮಾ ಅಂತ ನಮ್ಮ ಸೊಸೆ, ನಮ್ಮ ಮಗನ ಹೆಂಡತಿ. ಅವರು ನಿನ್ನೆ ಆ ಒಂದು BMTCಯ ಒಂದು ನಿರ್ಲಕ್ಷ್ಯದಿಂದ ಹಾಗೂ ಅವರ ಅಜಾಗರೂಕತೆಯಿಂದ ಹಿಂದಿನಿಂದ ಡಿಕ್ಕಿ ಹೊಡೆದು ತಲೆ ಮೇಲೆ ವೀಲ್ ಹೋಗಿ ಅವರು ಸಿಂಗ್ಸಂದ್ರ ಮನೆ ಇದೆ, ಸಿಂಗ್ಸಂದ್ರದಿಂದ ಈ ಕಡೆ ಸಿಟಿ ಕಡೆ ಹೋಗ್ತಾ ಇದ್ರು. ಅವರು ಇದು ಕಬಡ್ಡಿ ಪಂದ್ಯ ವೀಕ್ಷಣೆ ಅಂತ ಹೋಗ್ತಾ ಇದ್ರು. ಅವರು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸಿಲ್ಕ್ ಬೋರ್ಡ್ ಜಸ್ಟ್ ಕಂಟರ್ಷನಲ್ಲಿ ಇಡೋ ಒಂದು ಪಂದ್ಯ ವೀಕ್ಷಣೆಗೆ ಹೋಗ್ತಾ ಇದ್ರು. ಬಟ್ ಇಲ್ಲಿ ಸಿಂಗ್ಸಂದ್ರ ಮನೆಯಿಂದ ಇನ್ನು ಹತ್ತಿರದಲ್ಲೇ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಹತ್ತಿರಬೇಕಾದ್ರೆ BMTC ಬಸ್ ಡಿಕ್ಕಿ ಹೊಡೆದು ಮೃತಪಟ್ಟಿರ್ತಾರೆ. ಡ್ರೈವರ್ ಅವರು ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಮೃತಪಟ್ಟಿದ ತಕ್ಷಣ ಕಂಡಕ್ಟರ್ ಮತ್ತು ಡ್ರೈವರ್ ಅವರು ಓಡೋಗ್ಬಿಟ್ಟಿದ್ದಾರೆ. ಚೆನ್ನಾಗಿದ್ದಾರೆ, ಇಲ್ಲೇ ಇದ್ದಾರೆ. ಆ ಮೂಮೆಂಟಲ್ಲಿ ಇವರು ಸ್ಕೂಟಿ ಮೇಲೆ ಹೋಗ್ತಾ ಇದ್ದಾರೆ, ಸೈಡಲ್ಲೇ ಇದ್ದಾರೆ, ಲೆಫ್ಟ್ ಸೈಡಲ್ಲೇ ಇದ್ದಾರೆ. ಅವರು ಕಾರ್ನರಲ್ಲಿ, ಫ್ಲೈಓವರ್ ಕಾರ್ನಲ್ಲೇ ಇದ್ದಾರೆ. ಇವರು ತುಂಬ ಫಾಸ್ಟಾಗಿ ಬಂದುಬಿಟ್ಟು ಡಿಕ್ಕಿ ಹೊಡೆದಿದ್ದಾರೆ ಸ್ಕೂಟಿಗೆ. ಡಿಕ್ಕಿ ಹೊಡೆದು ಅವರು ಲೆಫ್ಟ್ ಸೈಡ್ ಬಿದ್ದಾರೆ, ಆ ಹುಡುಗಿ ರೈಟ್ ಸೈಡ್ ಬಿದ್ದಾರೆ. ಆಗ ವೀಲ್ ಮೇಲೆ ಹಚ್ಕೊಂಡು ಹೋಗಿದ್ದಾರೆ. BMTC ಅವರು ಇದುವರೆಗೂ ಯಾರೂ ಬಂದಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ, ಇದುವರೆಗೂ ಯಾರು ಬಂದು ನಮಗೆ ಭೇಟಿ ಮಾಡಿಲ್ಲ. ಅವ್ರಿಗೆ ಪರಿಹಾರ ಕೊಡಬೇಕು ಕಾನೂನು ರೂಪದಲ್ಲಿ. ಅವ್ರು ಇದುವರೆಗೆ ಏನು ಮಾಡಲ್ಲ. ಅದೇ ಅವರಿಗೆ ನಮಗೆ ಅನ್ಯಾಯ ಆಗಿರೋದನ್ನು ಅವರು BMTC ಯಾರು ಮೇಲಾಧಿಕಾರಿ ಬಂದು ನಮ್ಮ ಹತ್ರ ಮಾತಾಡಬೇಕು. ಇಲ್ಲಾಂದರೆ ನಾವು ಧರಣಿ ಮಾಡಬೇಕಾಗತ್ತೆ. ಯಾಕಂದರೆ ಇದುವರೆಗೂ ಅವರು ಇಂಥ ಒಂದು ಘೋರ ಸಾವು ಆಗಿದ್ರೂ ಇದುವರೆಗೆ ಯಾವುದೇ ಒಂದು ಮೇಲಧಿಕಾರಿಗಳು ಇದುವರೆಗೆ ಬಂದು ಭೇಟಿಯಾಗಿಲ್ಲ. ಆದ್ದರಿಂದ ಅವ್ರಿಗೆ ಪರಿಹಾರ ಕೊಡಬೇಕು. ಅವರು ಫ್ಯಾಮಿಲಿಗೆ ತುಂಬ ತೊಂದರೆ ಆಗಿದೆ. ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಅಟ್ಲೀಸ್ಟು ಸಾಂತ್ವನ ಹೇಳುವಂಥ ಒಂದು ಇದು ಕೂಡ, ಸೌಜನ್ಯತೆ ಕೂಡ ಈ BMTC ಅಧಿಕಾರಿಗಳಿಗಿಲ್ಲ. ಇಷ್ಟು ಒಂದು ಘೋರ ಆದರೂ ಯಾರೂ ಬಂದಿಲ್ಲ. ಅದಕ್ಕೆ ಅದನ್ನು ತಾವು ಅವರು ಭೇಟಿ ಮಾಡೋಕೆ ಅಂತ ಹೇಳ್ಬಿಟ್ಟು ಇದು ಮಾಡಿ. ನನ್ನ ಹೆಸರು ಪರ್ಶಾನಾಯ್ಕ್ ಅಂತ ಹೇಳ್ಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.